ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಇವಾಗ ನ್ಯೂ ಚಾನಲ್ ಇದು. ಏನಾದರೂ ವಿಡಿಯೋಸಲ್ಲಿ ಕರೆಕ್ಷನ್ಸ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮೀ ನೋ. ಸ್ಟಾರ್ಟು ಸ್ಟಾಪು ಪ್ರಾಪರಾಗಿ ಮಾಡಲ್ಲ ನಾನು. ಇವಾಗ ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟಾಗತ್ತೋ ಅಷ್ಟು ವಿಡಿಯೋಸ್ ಮಾಡಿ ಇನ್ಫಾರ್ಮೇಟಿವ್, ಸೊ ದಟ್ ಐ ಕ್ಯಾನ್ ಹೆಲ್ಪ್ ಅದರ್ ಪೀಪಲ್ ಹೂ ವಾಂಟೆಡ್ ಟು ಬೈ. ಯಾರು MG ಕಾಮೆಟ್ ಬೈ ಮಾಡ್ಬೇಕಂತೀರಾ, ಆಮೇಲೆ ಏನಾದರೂ ಪ್ಲ್ಯಾನ್ ಇದ್ದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಹಿಯರ್ ವಿಲ್ ಸ್ಟಾರ್ಟ್. ಇದು ಬಂದು ನಾನು ವೆಹಿಕಲ್ಲು ಲಾಸ್ಟ್ ಮಾರ್ಚಲ್ಲಿ ತೊಗೊಂಡಿದ್ದೆ, ಮಾರ್ಚ್ ಎಂಡಿಂಗಲ್ಲಿ. ಆಲ್ಮೋಸ್ಟ್ ನಾವು ಇದು ನಿಮಗೆ ಕ್ಲಿಯರಾಗಿ ಕಾಣಿಸ್ತದೆ ಎಲ್ಲ ಗೊತ್ತಿಲ್ಲ. ಇದು ಬಂದು 13,000 ಕಿಲೋಮೀಟ್ರ್ ಪ್ಲಸ್ ಓಡಿದೆ ಗಾಡಿ. ನನಗೆ ಒಂದು ಏನು ಪಾಸಿಟಿವ್ ಅನಿಸಿದ್ವು, ನೆಗೆಟಿವ್ ಅನಿಸಿದ್ವು ಈ ವಿಡಿಯೋದಲ್ಲಿ ಒಂದು ಹೇಳ್ತೀನಿ. ಆಮೇಲೆ ಏನು ಒಂದು ಟಿಪ್ಸ್ ಅನ್ನೋದು, ನೀವು ಹೇಗೆ ರೇಂಜು ಜಾಸ್ತಿ ಇದರಿಂದ ತೆಗಿಬೋದು ಅನ್ನೋದು ಅದು ಒಂದು ಹೇಳ್ಕೊಡ್ತೀನಿ. ಸೊ ಇದು ಬಂದು ಶೋರೂಮಿಂದ ಅವ್ರು ಕ್ಲೇಮ್ ಮಾಡೋದು 230 ಕಿಲೋಮೀಟರ್ಸ್, ಬಟ್ ನನಗೆ ಯಾವಾಗೂ ಡ್ಯಾಶ್ಬೋರ್ಡಲ್ಲಿ 230 ಕಿಲೋಮೀಟರ್ಸ್ ತೋರಿಸಿಲ್ಲ. ಚಾರ್ಜಿಂಗ್ ಟೈಮ್ ಬಂದು ಒಂದು 6 ಅವರ್ಸ್ ಆಗುತ್ತೆ. ಇವಾಗ ನೋಡಿ 182 ಕಿಲೋಮೀಟರ್ಸ್ ಆಗಿದೆ, ರೇಂಜ್ ತೋರಿಸ್ತಾ ಇದೆ. 81% ಬ್ಯಾಟ್ರಿ ಇದೆ. ಸೊ ಒಮ್ಮೆ ನೀವು ಚಾರ್ಜ್ ಮಾಡಿದರೆ, ನನ್ನ ಎಕ್ಸ್ಪೀರಿಯೆನ್ಸು ನನಗೆ ಯಾಕಾಗಿರೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು 180 ಕಿಲೋಮೀಟರ್ಸ್ ನನಗೆ ಬಂದಿದೆ 100% ಚಾರ್ಜ್ಗೆ. ಇದರಲ್ಲಿ ನಾನು ತೊಗೊಂಡಿರೋದು MG ಕಾಮೆಟ್ ಎಕ್ಸಿಕ್ಯೂಟಿವ್ ಮಾಡೆಲ್ ಇದು. ಇದರಲ್ಲಿ ಬಂದು ಫಾಸ್ಟ್ ಚಾರ್ಜರ್ ಬರಲ್ಲ, AC ಚಾರ್ಜರ್ ಬರುತ್ತೆ. 17 ಕಿಲೋವ್ಯಾಟ್ ಬರುತ್ತೆ. ಅದು ನಿಮಗೆ ಚಾರ್ಜ್ ಮಾಡೋಕ್ಕೆ ಒಂದು 5 ಅವರ್ಸ್ ಆಗುತ್ತೆ. 6 ಅವರ್ಸ್ ಆಗುತ್ತೆ. ನಾನೊಂದು ಸರಿ ಇದೇ MG ಕಾಮೆಟಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿ ನಮ್ಮದು ರಿಲೇಟಿವ್ಸ್ ಮನೆ ಇದೆ, ಅಲ್ಲಿ ಒಂದು 6 ಅವರ್ಸ್ ಚಾರ್ಜ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಏನೋ ಟ್ರಾವೆಲ್ ಮಾಡಿದ್ವಿ. ಬಟ್ ಯು ಕೆನಾಟ್ ಟ್ರಾವೆಲ್ ಲೈಕ್ ಅದರ್ ವೆಹಿಕಲ್ಸ್. ನಿಮಗೆ ಟಾಟಾ ಟಿಯಾಗೋ ತೊಗೊಳ್ಳಿ. ಟಾಟಾ ಟಿಯಾಗೋಲ್ಲಿ ನಿಮಗೆ DC ಚಾರ್ಜರ್ ಬರುತ್ತೆ, ಸಪೋರ್ಟ್ ಆಗುತ್ತೆ. ಇದೊಂದು MG ಅವ್ರು ಕೊಟ್ಟಿದ್ದಾರೆ ಫಾಸ್ಟ್ ಚಾರ್ಜರು. ಬಟ್ ಫಾಸ್ಟ್ ಚಾರ್ಜರ್ ನೀವು ಇನ್ ಕೇಸ್ ತೊಗೊಂಡ್ರೂ ಕೂಡ ನೀವು ಔಟ್ಸೈಡ್ ಯೂಸ್ ಮಾಡೋಕ್ಕಾಗಲ್ಲ. ಫಾಸ್ಟ್ ಚಾರ್ಜರ್ ಕ್ಯಾನ್ ಬಿ ಇನ್ಸ್ಟಾಲ್ಡ್, ನೀವು ಮನೆಯಲ್ಲಷ್ಟೇ ಇನ್ಸ್ಟಾಲ್ ಮಾಡ್ಕೋಬೋದು. ಫಾಸ್ಟ್ ಚಾರ್ಜರು ಮನೇಲಿ ಇನ್ಸ್ಟಾಲ್ ಮಾಡಿಕೊಂಡು ಒಂದು 2 ಅವರ್ಸ್ ಏನೋ ಆಗುತ್ತೆ. ಅದು ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು 2 ಅವರ್ಸ್ ಆಗುತ್ತೆ ಫಾಸ್ಟ್ ಚಾರ್ಜಿಂಗು. ಸೊ ಅಲ್ಲಿಂದ ಬಟ್ ನೀವು ಟ್ರಾವೆಲಲ್ಲಿ ಇದ್ದೀರಾ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ. ಇದು ಬೇಸಿಕಲಿ ಸಿಟಿ ಕಾರೇ, ಸೊ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಮೋರ್. ಬಟ್ ಇನ್ ಫ್ಯೂಚರ್ MG ಏನಾದರೂ ಔಟ್ಸೈಡ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಸ್ ಇದ್ದರೆ ಚೆನ್ನಾಗಿರುತ್ತೆ. DC ಚಾರ್ಜರ್ ಬರೋ ಮಾಡಲಲ್ಲಿ ಇನ್ ಕೇಸ್ MG ಕಾಮೆಟು ಏನಾದರೂ ಸಪೋರ್ಟ್ ಮಾಡಿದರೆ DC ಚಾರ್ಜರು, ಇಟ್ಸ್ ಆ್ಯಡೆಡ್ ವ್ಯಾಲ್ಯೂ ಅಷ್ಟೇ. ಒಂದೇನೋ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ ಇದರಲ್ಲಿ. ನಿಮಗೆ ರೇಂಜು ರೇಂಜು ಬರುತ್ತಲ್ಲ, ಅದನ್ನು ನೀವು ಹೌ ಯು ಕ್ಯಾನ್ ಗೆಟ್ ಬೆಸ್ಟ್ ರೇಂಜ್. ಮ್ಯಾಕ್ಸಿಮಮ್ ಬರಬೇಕಂದ್ರೆ ನೀವು ಒಂದು 60-65 ಸ್ಪೀಡಲ್ಲಿ ಡ್ರೈವ್ ಮಾಡಬೇಕು. ಓಕೆ, ಎವ್ರೇಜ್ 6 ಇನ್ ಬಿಟ್ವೀನ್ 65 to 70, ಇವನ್ 60 to 70 ನೀವು ಡ್ರೈವ್ ಮಾಡಿದರೆ ನಿಮಗೆ, ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಅಂದರೆ ನನ್ನ ಪ್ರಕಾರ ಒಂದು 180 ಪ್ಲಸ್ಸೇ ಬರ್ಬೋದು, ಇನ್ನೂ ಮ್ಯಾಕ್ಸಿಮಮ್ ಬರ್ಬೋದು. ಬಟ್ ನಾನು ಫುಲ್ ಡ್ರೈನ್ ಆಗೋವರೆಗೂ ಯಾವಾಗೂ ಯೂಸ್ ಮಾಡಿಲ್ಲ. ಸೊ ಐ ಕ್ಯಾನ್ ಸೇ ಯು ವಿಲ್ ಗೆಟ್ 180. ಆಮೇಲೆ ಇದರಲ್ಲಿ ಒಂದು ಇದು
ನೀವು ಡ್ರೈವ್ ರೇಂಜು 60-65 ಓಡಿಸ್ಬೇಕು. ಅಷ್ಟು ಬಂದರೆ ಅಷ್ಟು ಓಡಿಸಿದ್ರೆ ಮಾತ್ರ ನಿಮ್ಗೆ ಆ ರೇಂಜ್ ಬರೋದು. ನೀವು ಇನ್ ಕೇಸು ಪೆಟ್ರೋಲ್ ಡೀಸೆಲ್ಲು ವೆಹಿಕಲ್ ಓಡಿಸ್ತೀರ, ಇದ್ರದ್ದು ಟಾಪ್ ಸ್ಪೀಡ್ ಬಂದು 105. ನೀವು ಆ ಥರ ಓಡಿಸ್ತೀರಾ ಅಂದರೆ ನಿಮ್ಗೆ ಅಷ್ಟು ಬರೋಲ್ಲ, ರೇಂಜ್ ಅಷ್ಟು ಬರೋಲ್ಲ, 180 ಎಲ್ಲ ಬರೋಲ್ಲ. ನಾನು ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ 100 ಬರ್ಬೋದು, ಇಲ್ಲ 120 ಬರ್ಬೋದು. ನಾವು ಮೈಸೂರಿಗೆ ಹೋಗೋವಾಗ ನಾನು ನಾರ್ಮಲ್ಲು 80-90 ಸ್ಪೀಡಲ್ಲಿ ಓಡಿಸ್ದೆ ವೈಲ್ ಗೋಯಿಂಗ್ ಟು ಮೈಸೂರು ಫ್ರಮ್ ಬ್ಯಾಂಗ್ಳೂರ್. ನನಗೆ ಹೋಗೋವಾಗ ಒಂದು ರೇಂಜ್ ತುಂಬ ಡ್ರಾಪ್ ಆಯಿತು. ಇನ್ನು ಮೈಸೂರು ಒಂದು 20+ ಕಿಲೋಮೀಟರ್ಸ್ ಇತ್ತು. ನನಗೆ 20% ಬಿಲೋ 20% ಬಂದುಬಿಟ್ಟಿತ್ತು. ಅಲ್ಲಿ ರೆಡ್ಡಲ್ಲಿ ತೋರಿಸ್ತಾ ಇತ್ತು ಇದರಲ್ಲಿ ಏನು ನೋಡ್ತಾ ಇದ್ರಲ್ಲ ಡ್ಯಾಶ್ ಬೋರ್ಡು, ಇದರಲ್ಲಿ ರೆಡ್ಡಲ್ಲಿ ತೋರಿಸ್ತಾ ಇತ್ತು. ಸೊ ಇನ್ ಕೇಸ್ ಅಲ್ಲಿ ಸೊ ನಾವು ಇದರಲ್ಲಿ ಎಕ್ಸ್ಪ್ರೆಸ್ ವೇಯಿಂದ ಹೋಗ್ತಾ ಇದ್ವಿ. ಸೊ ಡೌನ್ ಆದರೆ ನನಗೆ ಟೋಯಿಂಗ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾವೇನು ಮಾಡ್ಕೊಂಡಿದ್ವಿ, ಸರ್ವಿಸ್ ರೋಡಲ್ಲಿ ಡೈವರ್ಟ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿನೋ ಒಂದು ಆಪ್ಷನ್ ಇತ್ತು ನನಗೆ. ಅದು ಟ್ರಾವೆಲ್ ಮಾಡೋದು ನಾನು ವಿಡಿಯೋ ಮಾಡಿಲ್ಲ, ಇವಾಗೇನೋ ಮಾಡ್ತಾಯಿದ್ದೀನಿ. ಸೊ ಅಲ್ಲೊಂದು ಏನೋ ಆಪ್ಷನ್ ಇತ್ತು ನನಗೆ, ಒಬ್ರು ಯಾರ್ದು ತೋಟದಲ್ಲಿ ಅಲ್ಲಿ ಚಾರ್ಜಿಂಗ್ ಆಪ್ಷನ್ ಇತ್ತು. ಸೊ ಅಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು 1 hour ಚಾರ್ಜ್ ಮಾಡಿಕೊಂಡು ಹೋದ್ವಿ. ಸೊ ಯಾಕೆ ನಾನು ಮೈಸೂರುವರೆಗೂ ರೀಚ್ ಮಾಡೋಕ್ಕಾಯಿತು. ಬಟ್ ಅದೇ ನೀವು 60-65 ಅಷ್ಟೇ ಓಡಿಸ್ಬೇಕು. ನಾನು ಒಂದು 80-90 ಎಲ್ಲ ಓಡಿಸ್ದೆ. ಗಾಡಿ ಫುಲ್ ಲೋಡ್ ಆಗಿತ್ತು. ಒಂದು 4 ಮೆಂಬರ್ಸ್ ಇದ್ವಿ ನಾವು, ಇನ್ಕ್ಲೂಡಿಂಗ್ ಮೀ 5 ಮೆಂಬರ್ಸ್. ಆಮೇಲೆ ಅಷ್ಟರಲ್ಲಿ ನಾವು ಎ ಸಿ ಯೂಸ್ ಮಾಡ್ತಾ ಇದ್ವಿ. ಎ ಸಿ ಯೂಸ್ ಮಾಡಿದರೆ ನಿಮ್ಗೆ ಜಾಸ್ತಿ ಅಷ್ಟೊಂದು ಏನು ಇದಾಗಲ್ಲ, ಡಿಫ್ರೆನ್ಸ್ ಆಗಲ್ಲ. ಬಟ್ ನೀವು ಏನು ಸ್ಪೀಡು ಯಾವ ಸ್ಪೀಡಲ್ಲಿ ನೀವು ಗಾಡಿ ರನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಷ್ಟೇ, ನೀವು 60-65 ಓಡಿಸ್ಬೇಕು. ಇನ್ ಕೇಸ್ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಹಂಗೆ ನೀವು ಓಡಿಸ್ತೀರಾ ಅಂದರೆ ನಿಮ್ಗೆ ರೇಂಜ್ ಬರೋಲ್ಲ, ಕಮಿಟೆಡ್ ರೇಂಜ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಸೊ ಅದು ಬರೋಲ್ಲ. ಬಟ್ ಇನ್ ಕೇಸ್ ನಾವು ರಿಟರ್ನ್ ಬರೋವಾಗ ನಾನು ಚೆಕ್ ಮಾಡಿದ್ದು, ರಿಟರ್ನ್ ಬರೋವಾಗ ನಾನು 60-65 ಅಲ್ಲೇ ಮೈಸೂರಿಂದ ಓಡಿಸ್ಕೊಂಡು ಬಂದೆ. ನನಗೆ ಐ ವಾಸ್ ಏಬಲ್ ಟು ರೀಚ್ ಬ್ಯಾಂಗ್ಳೂರ್. ಆ್ಯಂಡ್ ಒಂದು 3-4 ಡೇಸು ನಾನು ಸಿಟಿನಲ್ಲೇ ಓಡಾಡಿದ್ದೀನಿ. ಅರೌಂಡ್ 40+ ಕಿಲೋಮೀಟರ್ಸು ಅಷ್ಟು ರೇಂಜ್ ಬಂದಿದೆ. ಸೊ ಟೋಟಲ್ ಆಗಿ ನಿಯರ್ ಅಬೌಟ್ 190 ಬಂದಿರ್ಬೋದು. ಬಟ್ ನಾನು ಅಂದ್ಕೊಂಡಿರೋದು 180. ನಾನು ಯಾವಾಗಲೂ ಅಷ್ಟು ಫುಲ್ಲು ಡ್ರೈನ್ ಆಗೋವರೆಗೂ ನಾನು ಯೂಸ್ ಮಾಡಿಲ್ಲ, ಯಾವಾಗಲೂ 20% ಅಷ್ಟೇ. ಸೊ 20% ಇದ್ದಾಗ ನಾನು ಮನೆ ರೀಚ್ ಆಗಿರ್ತೀನಿ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಟ್ ಇನ್ ಕೇಸು MG ಕೊಮೆಟದ್ದು ಏನು ವೆರಿ ಪ್ಲಸ್ ಪಾಯಿಂಟ್ ಅಂದರೆ, ನನ್ನ ಹತ್ರ ಒಂದು ಬೇರೆ ವೆಹಿಕಲ್ಲು ಇದೆ, TVS iQube ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಅವರು 105 ಅಂತ ಕೊಡೋದು ರೇಂಜು, ಬ್ಯಾಟ್ರಿ ತೋರಿಸ್ತಾ ಇರತ್ತೆ ರೇಂಜು. ಲಾಸ್ಟಿಗೆ ನಾನು ಡ್ರೈನ್ ಆಗೋವರೆಗೂ ಒಂದು ಸರಿ ಏನೋ ಯೂಸ್ ಮಾಡಬೇಕಾಗಿತ್ತು, ಅನ್ಪ್ಲ್ಯಾನ್ಡ್ ಏನೋ ಇತ್ತು. ಸ್ಟಾರ್ಟಿಂಗ್ ಅದೇ ವೆಹಿಕಲ್ ತೊಗೊಂಡಿದ್ದೆ, ಒಂದು 3 ಮಂತ್ಸ್ ಆಗಿತ್ತು TVS iQube ತೊಗೊಂಡು. ಬಟ್ ಅದರಲ್ಲಿ ಲಾಸ್ಟಲ್ಲಿ 10 to 15 ಕಿಲೋಮೀಟರ್ಸ್ ಅಲ್ಲ 15 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. 15 ಕಿಲೋಮೀಟರ್ಸ್ ತೋರಿಸಿದ್ರೆ ಒಂದು 3 ಕಿಲೋಮೀಟ್ರ್ ಕೂಡ ಓಡಿಲ್ಲ ಗಾಡಿ. ಸೊ ಅದನ್ನು ಲಾಸ್ಟಲ್ಲಿ ಏನು 10 to 15% ಏನು ಅದನ್ನು ನಾವು ನಂಬೋಕ್ಕಾಗಲ್ಲ. ಬಟ್ ಇನ್ ಕೇಸ್ MG ವೆಹಿಕಲಲ್ಲಿ ಐ ಡೋಂಟ್ ನೋ ಅಬೌಟ್ ಅದರ್ ಮಾಡೆಲ್ಸ್, ಬಟ್ ವಿಡಿಯೋಸ್ ನೋಡಿದ್ದೀನಿ ಆದರೆ ಬೇರೆ ಮಾಡೆಲೆಲ್ಲ MG ZS EV ಎಲ್ಲ. ಬಟ್ MGದು ಏನು ಕ್ಲೇಮ್ ಮಾಡ್ತಾರೆ ಅವರು, ವಾಟ್ ಎವರ್ ಇಲ್ಲಿ ನೀವು ಡ್ಯಾಶ್ಬೋರ್ಡಲ್ಲಿ ಏನು ತೋರಿಸುತ್ತೋ ಅದು ಸೇಮ್ ನಿಮಗೆ ಬರುತ್ತೆ ರೇಂಜು. ನನಗೆ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಏನು ತೋರಿಸ್ತಾ ಇತ್ತಲ್ವ, ಡ್ಯಾಶ್ಬೋರ್ಡಲ್ಲಿ ಒಂದು 20 ಡ್ಯಾಶ್ಬೋರ್ಡಲ್ಲಿ ಎಷ್ಟು ರೇಂಜ್ ತೋರಿಸ್ತಾ ಇರುತ್ತೋ ಎಕ್ಸಾಕ್ಟಾಗಿ ಅಷ್ಟು ಬರುತ್ತೆ. ನನಗೇನೋ ಅದು ಯಾವತ್ತು ಈವನ್ ಇಫ್ ಇಟ್ ಈಸ್ ಬಿಲೋ 30% ಆಲ್ಸೋ ನಿಮಗೆ ಕರೆಕ್ಟಾಗಿ ಅಷ್ಟೇ ಬರುತ್ತೆ ರೇಂಜು. ಓಕೆ, ಇಷ್ಟೇ ಸೊ ಇದೇ ನಿಮಗೆ. ಸೊ ಒಂದು ಬಂದು ನೀವು ಮ್ಯಾಕ್ಸಿಮಮ್ ಬ್ಯಾಟ್ರಿ ರೇಂಜ್ ಬರಬೇಕಂದ್ರೆ 60-65 ಇರಬೇಕು ನಿಮ್ಮ ಸ್ಪೀಡು. ಆಮೇಲೆ ಪ್ಲಸ್ ಪಾಯಿಂಟ್ ಅಂದರೆ ನಿಮ್ದು ಏನು ರೇಂಜ್ ತೋರಿಸ್ತಾ ಇರುತ್ತೋ ಅದು ಕರೆಕ್ಟಾಗಿ ಬರುತ್ತೆ ಡ್ಯಾಶ್ಬೋರ್ಡಲ್ಲಿ. ಓಕೆ, ಇನ್ ಫ್ಯೂಚರ್ಲಿ ನಾನು ಬೇರೆ ವೀಡಿಯೋಸ್ ಮಾಡೋಕ್ಕೆ
ಟ್ರೈ ಮಾಡ್ತೀನಿ. ಪ್ಲೀಸ್ ನಿಮ್ದೇನಾದರೂ ರಿಕ್ವೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನಾನು ಇವಾಗ ಹಂಗೆ ನನ್ನ ಯಾವಾಗ ಫ್ರೀ ಇರ್ತೀನಿ ಯಾವಾಗ ಸ್ವಲ್ಪ ಶಾರ್ಟ್ ವೀಡಿಯೋಸು. ನಾನೇನು ಪ್ರೊಫೆಷ್ನಲ್ ವಿಡಿಯೋ ಎಡಿಟರ್ ಅಂತ ಏನಲ್ಲ, ಒಂದೇನೋ ನನ್ನ ಕಡೆಯಿಂದ ಏನೋ ಒಂದು ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ, ಯಾರಾದರೂ ಬೈ ಮಾಡೋರಿಗೆ ಅಂದರೆ ಇಟ್ಸ್ ವರ್ತ್ ಫಾರ್ ಮೀ. ಸೊ I feel good if I am able to help other people also. ಓಕೆ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.